ಕೆಲಸ ಮಾಡೋದಲ್ಲ. 3 ದಿವಸ ವೇಟ್ ಮಾಡಿ. ನವೀನ್ ಸರ್ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವ್ರು ಬರೋವರೆಗೂ ವೇಟ್ ಮಾಡಿ. ಅವ್ರು 3 ದಿನ ಅಂದ್ರೆ ಇನ್ನು ಶನಿವಾರ ರಜೆ ಇದೆ, ಭಾನುವಾರ ರಜೆ ಇದೆ, ಸೋಮವಾರಕ್ಕೆ ಕರ್ಸೋಣ. ನೀವು ಒಂದು ಮಾತು ಹೇಳಿ, ನಮ್ಮ ಆಫೀಸ್ ಕಡೆಯಿಂದ ಸೋಮವಾರ ದಿವಸ ಅವ್ರನ್ನ ಕರ್ಸೋಣ ಸ್ಪಾಟ್ಗೆ. ಪಿಡಿಒನು ಮಾಡಬೇಡಿ ಅಂತ ದಯವಿಟ್ಟು ಇದು ಮಾಡಬೇಡಿ. ಇದೇ ಮೆಂಬರ್ ಆದವನು ನಮಗೆ ವಾರ್ನ್ ಮಾಡಿ ನಿಲ್ಲಿಸ್ತಾನೆ. ನನ್ನ ಮೆಂಬರ್ ಅಲ್ಲ, ಓದಿದೆಲ್ಲ ಗೊತ್ತಿಲ್ಲ. ಫಸ್ಟ್ ಆಧಾರ್ ತಗೊಂಡ್ಬಿಟ್ಟು ತುಪ್ಪ ಅದನ್ನ ಮಾಡಿ, ಅದನ್ನ ಪಂಚಾಯತ್ ಫಸ್ಟ್ ನೀವು ಲೆಕ್ಕ ಮಾಡಿ. ಬಂದಿದ್ದೀನಿ ಸೋಮವಾರ ಅವ್ರನ್ನ ಕರೆಸ್ತೀನಿ, ವಿನಯ್ ಸರ್ನ ಪಿಡಿಒನ್ ಕರೆಸ್ತೀನಿ, ಫಸ್ಟ್ ಸರ್ವೆ ಮಾಡಿ. ಈ ಬಂಗಾರಪೇಟೆ ತಾಲೂಕು ಮಾಗುಂದಿ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ರಾಮಚಂದ್ರಪುರ ಮಾಜಿ ಇದು ಹಳೆ ಗ್ರಾಮ ಠಾಣೆ ಇತ್ತು. ಹಳೆ ಗ್ರಾಮ ಠಾಣೆ ಮತ್ತು ಸರ್ವೆ ನಂಬರು 20ರಲ್ಲಿ 8 ಚಿಲ್ಲರೆ ಜಮೀನಿದೆ. ಅದರಲ್ಲಿ ಸುಮಾರು ಒಂದು 5 ಎಕರೆ 5.5 ಎಕರೆ ಮಂಜೂರಾಗಿದೆ. ಇನ್ನು 3.5 ಎಕರೆ ಉಳಿಕೆ ಇದೆ. ಈ ಉಳಿಕೆ ಜಮೀನಿಗೆ ಸುಮಾರು ನಮ್ಮ ಎಮ್ ಎಲ್ ಸಾಹೇಬರು ಬಂದಾಗ್ಲೂ ಇಒ ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು, ಎಮ್ ಎಲ್ ಸಾಹೇಬ್ ಬಂದಿದ್ದರು. ಎಮ್ ಎಲ್ ಸಾಹೇಬರು ಖುದ್ದ ತಹಸೀಲ್ದಾರ್ಗೆ ಹೇಳಿದರು, ಯಾವುದೇ ಕಾರಣಕ್ಕೂ ತೀರಾ ಬಡವರಿದ್ದಾರೆ, ಎಲ್ಲ ಬಡವರನ್ನು ಗುರುತಿಸಿ ಎಲ್ಲ ಪಂಚಾಯತಿ ಕಡೆಯಿಂದನೂ ಅವ್ರಿಗೊಂದು ಪತ್ರ ಕೊಡಿಸ್ಬೇಕಂತ ಬಿಟ್ಟು ಎಮ್ ಎಲ್ ಸಾಹೇಬ್ರು ಹೇಳಿದರು. ಈ ಅಧಿಕಾರಿಗಳು ತುಂಬ ಪಂಚಾಯತಿನೇ ಫುಲ್ಲು ತಾಲೂಕು ಆಡಳಿತ ಫುಲ್ಲು ವಿಫಲ ಆಗಿದ್ದಾರೆ. ಭೂ ಕಳ್ಳರ ಪರ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕಣ್ಣು ಮುಚ್ಕೊಂಡು ಇಲ್ಲಿ ದಾರಿಯಲ್ಲಿ ಬಂದು ಹೋಗ್ತಾಯಿದ್ರು ಆರ್ ಐ ಆಗ್ಬೋದು, ಸೆಕ್ರೆಟ್ರಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಸುಮಾರು ಅರ್ಜಿಗಳು ಪಂಚಾಯತಿ ಕಡೆಯಿಂದ ಸುಮಾರು ಅಂದರೆ ಒಂದು 5-6 ಅರ್ಜಿಗಳು ಕೊಟ್ಟಿದ್ದೀವಿ. ಪಬ್ಲಿಕ್ ಕೊಟ್ಟಿದ್ದಾರೆ, ಒಂದು 23 ಜನ ಪಬ್ಲಿಕ್ ಕೊಟ್ಟಿದ್ದೀವಿ. ಖುದ್ದ ನನ್ನ ಸಂಘಟನೆ ಕಡೆಯಿಂದ ನಾನೇ ಕೊಟ್ಟಿದ್ದೆ ಅರ್ಜಿ. ಕೊಟ್ಟರು ಯಾವುದೇ ಸುಮಾರು ಒಂದು 4-5 ವರ್ಷದಿಂದ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಅರ್ಜಿ ಕೊಟ್ಟರೆ ಸಹ ಏನು 3 ವರ್ಷ ಬೇಕಾ 4 ವರ್ಷ ಬೇಕಾ ಒಂದು ಸರ್ವೆ ಮಾಡೋದಕ್ಕೆ. ಈ ಕಳ್ಳರ ಪರ ಇವ್ರು ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಈ ತಹಸೀಲ್ದಾರ್ಗೆಲ್ಲ ಒಂದು ಸಾರಿ ಎಲ್ಲ ಸಭೆ ಕರೆಸಿ ಎಲ್ಲೆಲ್ಲಿ ಸರ್ಕಾರಿ ಗೋಮಾಲ ಇದೆಯೋ, ಎಲ್ಲೆಲ್ಲಿ ಗ್ರಾಮ ಠಾಣೆಗಳಿದೆಯೋ ಇದಕ್ಕೆ ಇವತ್ತು ಸಂಬಂಧಪಡ್ತಾರೆ. ಇದನ್ನು ಏನು ಕೇರೆ ಮಾಡ್ತಾಯಿಲ್ಲ. ಗ್ರಾಮ ಠಾಣೆ ಸುಮ ಇದ್ರೂ ಕೆಲವು ಇಲ್ಲಿ ಕಿಡಿಕೇಡಿಗಳು ದಾರಿನೆಲ್ಲ ಒತ್ತುವರಿ ಮಾಡಿಕೊಂಡು ದಾರಿ ದುಡ್ಡು ತಗೊಂಡು ನಮ್ಮನ್ನೆಲ್ಲ ಬಂದರೆ ನೀನು ಯಾರು ಕೇಳೋಕ್ಕಂತ ಒಂದು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇಲ್ಲಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೆ, ಪೊಲೀಸ್ ಬಂದಿದ್ದರು, ಅವ್ರು ನಮಗೆ ಇದು ಸಂಬಂಧ ಅಂತ ಹೇಳ್ತಾರೆ. ಅಧಿಕಾರಿಗಳು ಬೆಳಗ್ಗಿಂದ ಕರೆ ಮಾಡ್ತಾಯಿದ್ದೀವಿ, ಒಂದು ಕಾಲ್ ಯಾರೋ ಫೋನ್ ಪಿಕ್ ಮಾಡ್ತಾಯಿಲ್ಲ. ಒಬ್ಬರು DCFs ಅಂತಾರೆ, ಇನ್ನೊಬ್ಬ ಹಾಸ್ಪಿಟ್ಲ್ ಅಂತಾರೆ. ತಹಸೀಲ್ದಾರ್ ಮೇಡಮ್ ಫೋನೇ ತೆಗಿತಿದ್ದಾರೆ. ಈಗ ಲಾಸ್ಟ್ಗೆ ಕರೆ ಮಾಡಿ ತಹಸೀಲ್ದಾರ್ ಮೇಡಮ್ಗೆ ಹೇಳಿದ್ದೀವಿ, ಇಲ್ಲಿ ಸ್ಥಳಕ್ಕೆ ಪರಿಶೀಲನೆ ಬರ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಮೇಡಮ್ ಅವರೇ, ಇದು ತುಂಬ ಈ ನಮ್ಮ ಪಂಚಾಯತಲ್ಲಿ ತುಂಬ ದೀನದಲಿತರಿದ್ದಾರೆ, ಜಾಗ ಇಲ್ದರೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಅಂಥವ್ರನ್ನ ತೀರಾ ಬಡವನ್ನ ಗುರುತಿಸಿ ಅವ್ರ ನಿವೇಶನ ನೀಡಬೇಕು. ನಿಮ್ಮ ಸಮ್ಮುಖದಲ್ಲೇ ಒಂದು ಕೆಲಸ, ಒಳ್ಳೆ ಕೆಲಸ ಆಗ್ಬೇಕಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇರೋರಿಗೆ ಮನೆ ಕಟ್ತಾಯಿದ್ರೆ ತಾವು ನೋಡ್ಬೋದು. ಒಬ್ಬೊಬ್ಬರು ಸುಮಾರು ಅಂದರೆ 3 ಸೈಡ್ 4 ಸೈಡ್ ಅಷ್ಟು ಅಂತ ಜಾಗ ಒಬ್ಬೊಬ್ರಿಗೂ ಆಗ್ತದೆ. ದಯವಿಟ್ಟು ಹಂಗೆ ಏನೋ ಬರಬೇಕಂದ್ರೆ ಒಂದು ಅರ್ಧ ಸೈಡು 20 ಕೊಟ್ಟರು ಎಷ್ಟೋ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದಾರೆ ಅಂತ ನಾನು ಈ ಮನವಿ ಮಾಡ್ತಾ ಇದ್ದೀನಿ. ಮೇಡಮ್ ಅವರೇ, ಕೂಡಲೇ ಬಂದು ಪರಿಶೀಲನೆ ಮಾಡಬೇಕು. ಯಾರಿಗೂ ತೊಂದರೆ ಮಾಡೋದು ಬೇಡ. ಏನು ಸರ್ಕಾರಿ ಜಾಗ ಇದೆಯೋ ಆ ಜಾಗ ಮಾತ್ರ ಉಳಿಸಿ ಸರ್ವೆ ಮಾಡಿ ಬಡಬಗರಿಗೆ ಉಳಿಸ್ಕೊಡ್ಲಿ. ಮತ್ತು ಗ್ರಾಮ ಠಾಣ ಅದೇನು ಮನೆಗಳು ಕಟ್ಕೊಟ್ಟಿದೆ ಅವರು ಬಿಟ್ಟು ಉಳಿಕೆ ಜಮೀನು ಕಬಳಿಕೆ ಮಾಡಿದ್ದಾರೆ. ಆ ಜಾಗವನ್ನು ಉಳಿಸಿ ಬಡಬಗರಿಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಂಚಾಯತ್ ಕಡೆಯಿಂದ ನಿವೇಶನ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಸರ್.